ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿಗೆ ಎರಡೆರಡು ಪ್ರಬಲ ಅಸ್ತ್ರಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗೋದಕ್ಕೆ ಈ ಅಸ್ತ್ರಗಳನ್ನು ಬಳಸೋದಕ್ಕೆ ಇದೀಗ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ಎರಡೂ ಅಸ್ತ್ರಗಳನ್ನು ಮುಂದಿಟ್ಟು ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕುವ ತಂತ್ರವನ್ನ ಹೆಣೆಯಲಾಗ್ತಾ ಇದೆ ಅಂತ ತಿಳಿದು ಬರ್ತಾ ಇರುವಂತದ್ದು. ರಾಜ್ಯಾದ್ಯಂತ ಹೋರಾಟಕ್ಕೆ ಕೂಡ ಬಿಜೆಪಿ ಸಜ್ಜಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ಈ ಎರಡೂ ಅಸ್ತ್ರಗಳನ್ನು ಪ್ರಯೋಗಿಸೋದಕ್ಕೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿ ಹೋರಾಟದ ವೇದಿಕೆಯನ್ನ ಸಿದ್ಧ ಮಾಡಿಕೊಳ್ಳಲಾಗ್ತಾ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆ ಎರಡು ಅಸ್ತ್ರಗಳು ಯಾವುವು ಅನ್ನೋ ಕುತೂಹಲ ಕೂಡ ಮೂಡ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಈ ಎರಡು ಅಸ್ತ್ರಗಳನ್ನೇ ಪ್ರಬಲವಾಗಿ ಬಳಸೋದಕ್ಕೆ, ಬ್ರಹ್ಮಾಸ್ತ್ರವಾಗಿ ಬಳಸೋದಕ್ಕೆ ಬಿಜೆಪಿ ಪಾಳೆಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ರಾಜ್ಯಾದ್ಯಂತ ಹೋರಾಟವನ್ನು ಕೂಡ ರೂಪಿಸೋದಕ್ಕೆ ಮುಂದಾಗಿದೆ ಬಿಜೆಪಿ ಪಾಳೆಯ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಮಾಜಿ ಸಿಎಂ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಈ ಹೋರಾಟಕ್ಕೆ ವೇದಿಕೆಯನ್ನ ಸಿದ್ಧ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಎರಡು ಬ್ರಹ್ಮಾಸ್ತ್ರಗಳನ್ನು ಮುಂದಿಟ್ಟುಕೊಂಡು ಮುನ್ನುಗ್ಗೋದಕ್ಕೆ ಈಗ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿಯ ಆ ಬ್ರಹ್ಮಾಸ್ತ್ರಗಳು ಯಾವುದು ಅಂತ ನೋಡೋದಾದ್ರೆ, ರಾಜ್ಯ ಸರ್ಕಾರ ಬಜೆಟ್ ಮುಗಿದ ನಂತರ ವಿದ್ಯುತ್ ದರವನ್ನು ಏರಿಕೆ ಮಾಡಿದೆ. ಬಜೆಟ್ ಮಂಡಿಸಿ ಬಜೆಟ್ ಅಧಿವೇಶನ ಮುಗಿದ ನಂತರ ವಿದ್ಯುತ್ ದರ ಏರಿಕೆ ಮಾಡಿದೆ. ಇನ್ನೊಂದು, ಇಂಡಿಯಾ ಕೂಟ ಕೇಂದ್ರ ಸರ್ಕಾರದ ನಾರಿ ಶಕ್ತಿ ಬಿಲ್ಲನ್ನು ಫೇಲ್ ಮಾಡಿದೆ ಅನ್ನೋದು. ಈ ಎರಡೂ ಅಸ್ತ್ರಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕೋದಕ್ಕೆ ಇದೀಗ ಬಿಜೆಪಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಇದಕ್ಕೆ BS ಯಡಿಯೂರಪ್ಪ ಅವರ ಮಾರ್ಗದರ್ಶನ ಇರುತ್ತೆ. ಅವರ ಮಾರ್ಗದರ್ಶನದಲ್ಲಿ ಹೋರಾಟದ ವೇದಿಕೆಯನ್ನ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನಾರಿಯ ಶಕ್ತಿಯನ್ನ ವೃದ್ಧಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಮುಂದಾಗಿದೆ. ಆದರೆ ಕಾಂಗ್ರೆಸ್ ಪಾಳೆಯ ಇದಕ್ಕೆ ಅಡ್ಡಿಪಡಿಸ್ತಾ ಇದೆ. ಕಾಂಗ್ರೆಸ್ನಿಂದ ನಾರಿಯರ ಶಕ್ತಿ ಕುಂದಿಸುವ ಕೆಲಸ ಆಗಿದೆ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮಹಿಳೆಯರ ಹಕ್ಕಿಗೆ ತಿಲಾಂಜಲಿಯನ್ನ ಇಟ್ಟಿದೆ ಅಂತ ತಿಳಿಸುವ ಪ್ಲಾನ್ ಅನ್ನ ಇದೀಗ ಬಿಜೆಪಿ ಮಾಡಿಕೊಂಡಿರುವಂಥದ್ದು. ರಾಜ್ಯದ ಎಲ್ಲ 224 ಕ್ಷೇತ್ರಗಳಲ್ಲೂ ಕೂಡ ಮಂಡಲ ಮಟ್ಟದಲ್ಲಿ ಅಭಿಯಾನವನ್ನ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅಂದರೆ ಯಾರು ಈ ಮೆಸೇಜ್ನಿಂದ ಮಿಸ್ ಆಗಬಾರ್ದು. ಬಿಜೆಪಿ ಏನು ಮೆಸೇಜನ್ನು ಜನರಿಗೆ ಮುಟ್ಟಿಸಬೇಕು, ಜನರಿಗೆ ಯಾವ ಮೆಸೇಜನ್ನು ಪಾಸ್ ಮಾಡಬೇಕು ಅಂತ ಅಂದುಕೊಂಡಿದೆ ರಾಜ್ಯ ಸರ್ಕಾರದ ವಿರುದ್ಧ, ಅದರಿಂದ ಅದು ಎಲ್ಲರಿಗೂ ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತೇಳಿ ಮಾಹಿತಿ ತಿಳಿದು ಬಂದಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.